ಆಡ್ತಾ ತಿಂತೇವೆ, ಏನೋ ಮಾತಾಡ್ತಾ ತಿಂತೇವೆ. ದೂರದರ್ಶನದಲ್ಲಿ ದುರ್ದರ್ಶನ ಅಂಥದ್ದು ಯಾವ್ದನ್ನಾರು ನೋಡ್ತಾ ತಿಂತೇವೆ ನಾವು. ಇದೆಲ್ಲ ಏನು? ಎದುರಿಗೆ ಅನ್ನಪೂರ್ಣೇಶ್ವರಿ ಇದ್ದಾಳೆ, ಸಮ್ಮುಖದಲ್ಲಿ ಅನ್ನಪೂರ್ಣೇಶ್ವರಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಬಂದು ಉಪಸ್ಥಿತರಾಗಿದ್ದಾಳೆ. ಆದ್ರೆ ನಾವು ಏನನ್ನೋ ಯೋಚನೆ ಮಾಡ್ತಾ, ಇನ್ನೇನನ್ನೋ ಮಾತನಾಡ್ತಾ, ಯಾವ ಕಡೆಗೋ ಗಮನ ಇಟ್ಕೊಂಡು, ಅಂದ್ರೆ ಈಗ ನೀವು ನಿಮ್ಮ ನೆಂಟ್ರಿಸ್ಟ್ರಿಗೆ ಹಾಗೆ ಮಾಡಿ ನೋಡೋಣ. ನಿಮ್ಮ ಮನೆಗೆ ಯಾರೋ ಬಂದಿರ್ತಾರೆ ಅಂತ ಅನ್ಕೊಳ್ಳಿ, ನೀವು ಹೀಗೆ ಮಾಡಿ ಅವ್ರಿಗೆ. ಅವ್ರು ಬಡಿಸ್ಬೇಕಾದ್ರೆ ಅವ್ರಿಗೆ ಎಲ್ಲೋ ನೋಡ್ತಾ ಬಡಿಸಿ, ಏನೋ ಮಾತಾಡ್ತಾ ಬಡಿಸಿ, ಅವರಿಗೆ ಗಮನ ಕೊಡ್ಬೇಡಿ ಅವ್ರ ಕಡೆಗೆ. ಏನಾಗತ್ತೆ? ನಿಮಗೆ ಹಾಗೆ ಮಾಡಲಿ ಯಾರಾದರೂ. ತುಂಬಾ ಉಪೇಕ್ಷೆ ಇದೆ. ಮತ್ತೆ ಅದ್ರ ಬಗ್ಗೆ ಏನೂ ತಿಳ್ಕೊಳ್ಳೋ ಗೋಜು ನಾವು ಹೋಗಿಲ್ಲ. ಯಾವುದು ಸರಿ, ಯಾವುದು ತಪ್ಪು, ಯಾವುದರ ಘೋರ ಪರಿಣಾಮಗಳು ಏನು, ಯಾವುದರಿಂದ ನಾವು ಚಿರಕಾಲ ಬಾಳ್ಬಹುದು, ಆರೋಗ್ಯದಲ್ಲಿ ಬಾಳ್ಬಹುದು. ಅನ್ನಕ್ಕೆ ಇನ್ನೊಂದು ಶಬ್ದ ಮಹಾಭೇಷಜಂ ಅಂತ. ಮಹಾಭೇಷಜಂ, ಭೇಷಜಂ ಅಂದ್ರೆ ಔಷಧ. ಭೇಷಜಂ ಅಂದ್ರೆ ಔಷಧ, ಮಹಾಭೇಷಜಂ ಅಂದ್ರೆ ಮಹೌಷಧ, ದೊಡ್ಡ ಔಷಧ ಅಂತ. ಆರೋಗ್ಯ ಶಾಸ್ತ್ರ ಹೇಳ್ತದೆ, ನೀವು ಊಟ ಸರಿಯಾಗಿ ಮಾಡಿದ್ರೆ ನಿಮ್ಗೆ ರೋಗವೇ ಬರೋದಿಲ್ಲ ಅಂತ. ಒಂದು ಪಟ್ಟಿ ಕೊಡ್ತಾರೆ ಅವರು, ನಿತ್ಯ ಸೇವನೆಯ ಇದಿಷ್ಟು ನಿತ್ಯ ಊಟ ಮಾಡಿ, ಇದಿಷ್ಟನ್ನು ಮುಟ್ಬೇಡಿ, ಪ್ರತಿನಿತ್ಯ ಊಟ ಮಾಡಬೇಡಿ, ಒಂದು ಪಟ್ಟಿ ಕೊಡ್ತಾರೆ ಅವರು. ಹೀಗೆ ಮಾಡಿದ್ದಾಗ ಹೋದಾದ್ರೆ ನಿಮಗೆ ಕಾಯಿಲೆ ಬರೋದಿಲ್ಲ ಅಂತ ಅವರು ಬರೆದು ಕೊಟ್ಟಿದ್ದಾರೆ. ನೀವು ಯಾವತ್ತೂ ರೋಗ ಬಂದು ಅನ್ಭವಿಸೋದಿಲ್ಲ ಅಂತ. ಸುಮ್ಮನೆ ಏನು ಬರ್ಕೊಟ್ಟಿರೋದಿಲ್ಲ ಅಲ್ವಾ ಅದನ್ನ ಅಂತ. ನಾವೇನಾದ್ರು ತಿಳ್ಕೊಂಡಿದ್ದೇವೆ ಇದನ್ನ ಅಂತ. ಆಹಾರದ ಬಗ್ಗೆ ಪ್ರಾಚೀನ ಪರಿಕಲ್ಪನೆ ಆಗಲಿ, ಆಧುನಿಕ ಪರಿಕಲ್ಪನೆ ಆಗಲಿ, ಯಾವುದೇ ಒಂದು ತಿಳ್ಕೊಳ್ಳೋ ಗೋಜಿಗೆ ಹೋಗದೆ ಒಟ್ಟು ತಿಂತಾ ಇದ್ದೇವೆ. ತುತ್ತಿನ ಚೀಲವನ್ನು ತುಂಬಿಸ್ತಾ ಇದ್ದೇವೆ. ಅದು ಅಮೃತವೋ, ವಿಷವೋ, ರೋಗವೋ, ಶಾಪವೋ, ಶುಚಿಯೋ, ಅಶುಚಿಯೋ, ಏನು ಸಂಬಂಧ ಇಲ್ಲ. ಬಹಳ ಮುಂದುವರೆದು ತಿಳ್ಕೊಳ್ತೇವೆ. ಆದ್ರೆ ಹಿಂದಿನವರು ತುಂಬಾ ನೋಡ್ತಾ ಇದ್ರು ಇದನ್ನೆಲ್ಲ. ನಾವು ಏನೂ ನೋಡೋದಿಲ್ಲ. ಅಂಗಡಿಗೆ ಹೋಗಿ ಹಣ ಕೊಟ್ಟು ತರ್ತೇವೆ, ಅದರಲ್ಲಿ ಏನಿದೆಯೋ, ಅದನ್ನು ಹೇಗೆ ಮಾಡಿದ್ರೋ, ಯಾವ ವಿಷಯವನ್ನು ಸುರಿದ್ರೋ, ಏನಾದ್ರೂ ನೋಡ್ತೇವೆ ನಾವು. ಸೀದಾ ತಿಂತೇವಲ್ಲ ನಾವು ಅದನ್ನು, ಒಂದಿಷ್ಟು ಮುಂಜಾಗ್ರತೆ ಇಲ್ಲದೆ. ಒಳಗೆ ಹೋಗ್ತಾ ಇದೆ ಅದು. ಈಗ ಮನೆ ಒಳಗೆ ನೀವು ಯಾರನ್ನಾರು ಬಿಟ್ಕೊಳ್ತೀರಾ ಸುಲಭದಲ್ಲಿ? ನಿಮ್ಮ ಮನೆ ಒಳಗೆ ಗುರುತು ಪರಿಚಯ ಇದ್ದವರನ್ನ, ನಿಮಗೆ ಸರಿಯಾಗಿ ಗೊತ್ತಿದ್ದವ್ರನ್ನ ಬಿಟ್ಕೊಳ್ತೀರಾ ಮನೆ ಒಳಗಡೆಗೆ? ಇಲ್ಲಿ ಒಳಗಡೆ ಬಿಟ್ಕೊಳ್ತಾ ಇದ್ದೀರಲ್ಲ ಅಂತ. ದೇಹದ ಒಳಗೆ ಅದ್ಯಾವುದು ಏನು ಅದ್ರ ಒಂದು ಪರಿಜ್ಞಾನವೇ ಇಲ್ಲದೆ ಒಳಗೆ ನಾವು ಕಳಿಸ್ತಾ ಇದ್ದೇವಲ್ಲ ಅಂತ. ಅದು ಹೋಗಿ ನಾವೇ ಆಗ್ತಾ ಇದೆ ಬೇರೆ. ನಮ್ಮ ದೇಹ ಮನಸ್ಸಾಗಿ ಪರಿಣಾಮ ಆಗ್ತಾ ಇದೆ ಅಂತ. ಆದ್ರೆ ಕಿಂಚಿತ್ತೂ ಕೂಡ ಗಮನ ಇಲ್ಲ ಆ ಕಡೆಗೆ ಅಂತ. ತುಂಬ ಗಮನ. ನಮ್ಮ ಯಾವ ಇವತ್ತಿನ ವಿದ್ಯಾಭ್ಯಾಸ, ಪದವಿಗಳು, ವಿದ್ಯಾಲಯಗಳು, ಮಹಾವಿದ್ಯಾಲಯಗಳು ಯಾವುದೊಂದು ಕೂಡ ಈ ಊಟದ ಬಗ್ಗೆ ಸರಿಯಾದ ಪರಿಕಲ್ಪನೆ ಕೊಡ್ತಾ ಇಲ್ಲ, ಸರಿಯಾದ ಚಿತ್ರಣ ಕೊಡ್ತಾ ಇಲ್ಲ. ನಡೀತಾ ಇರ್ತಕ್ಕಂಥ ದಾರುಣವನ್ನ ಯಾವುದೂ ಹೇಳ್ತಾ ಇಲ್ಲ ಅಂತ. ಹಾಗಾಗಿ ಈ ಚಾತುರ್ಮಾಸ್ಯದಲ್ಲಿ ನಾವು ಆರಿಸ್ಕೊಂಡು ಊಟದ ಬಗ್ಗೆ ಮಾತಾಡೋಣ. 2 ತಿಂಗಳು ಕೂಡ ನೀವು ಕೇಳಲೇಬೇಕು ಅಂತ ನಮ್ದು ಒತ್ತಾಯ. ಅದಕ್ಕೋಸ್ಕರ ಅಂದ್ರೆ ಬೇಕು ಇದು ಜೀವನಕ್ಕೆ ಅಂತ. ನಿಮ್ಮ ದೃಷ್ಟಿ ಬದಲಾಗಬೇಕು, ಊಟದ ಬಗ್ಗೆ ನಿಮ್ಮ ದೃಷ್ಟಿ ಬದಲಾಗಬೇಕು ಅನ್ನೋದು ಊಟದ ಹೊತ್ತಲೇ ಅದನ್ನು ಮಾತಾಡ್ತಕ್ಕಂಥ ಸಂದರ್ಭ ಬಂತು. ಇವತ್ತು ನಿಮ್ಮನ್ನು ಊಟ ಮಾಡಿದ ಕೂರಿಸಿ ಏನೋ ಒಂದು ಸಣ್ಣ ಶಿಕ್ಷೆ ತರ ಇದೆ ಇವತ್ತು ನೋಡಿದಿರೋದು ಅಂತ. ಹಾಗಾಗಿ ಅನ್ನದ ಯೋಗ್ಯತೆ ತುಂಬ ದೊಡ್ಡದು. ಅನ್ನ ಎಷ್ಟರ ಮಟ್ಟಿಗೆ ದೊಡ್ಡದು ಅಂದ್ರೆ, ಯಾಕೆ ಅನ್ನನ ಉಪೇಕ್ಷೆ ಮಾಡಬಾರ್ದು ಅಂದ್ರೆ, ನಮ್ಮ ಸಂಸ್ಕೃತಿ ಅದನ್ನು ದೇವರು ಅಂತ ಹೇಳ್ಬಿಟ್ಟಿದೆ. ಅನ್ನ ಅಂತಲೇ ಯಾವುದನ್ನು ಹೇಳ್ತಾ ಇದ್ದೀರೋ, ಇದು ಬೇರೆ ಏನೂ ಇಲ್ಲ, ಭಗವಂತನದ್ದೇ ಒಂದು ರೂಪ, ವಿಶ್ವಧಾರಕ ರೂಪ ಅಂತ. ಈ ಜಗತ್ತನ್ನು ಭಗವಂತ ಅನ್ನದ ರೂಪದಿಂದ ಧಾರಣೆ ಮಾಡಿದ್ದಾನೆ. ಹಾಗಾಗಿ ನಾವು ಅನ್ನಪೂರ್ಣೇಶ್ವರಿ ಅಂತ ಪೂಜೆ ಮಾಡುವಂಥದ್ದು, ಅರ್ಚನೆ ಮಾಡುವಂಥದ್ದು ಅನ್ನಪೂರ್ಣೇಶ್ವರಿ ಅಂತ. ಯಾತಕ್ಕೆ ಅರ್ಚನೆ ಮಾಡ್ತೇವೆ ಅನ್ನಪೂರ್ಣೇಶ್ವರಿ ಅಂತಂದ್ರೆ, ಇದೇ ಕಾರಣಕ್ಕೋಸ್ಕರವಾಗಿ ನಾವು ಅರ್ಚನೆ ಮಾಡ್ತೇವೆ ಅನ್ನಪೂರ್ಣೇಶ್ವರಿ ಅಂತ. ಅದು ಸಾಕ್ಷಾತ್ ಭಗವಂತ ಅಂತ. ಹಾಗಾಗಿ ಈ ಗೌರವದಿಂದ ನಾವು ನೋಡುವಂತೆ ಆಗಲಿ ಅನ್ನೋದೊಂದು. ಮತ್ತೆ ಇನ್ನೊಂದು, ಅದು ನಮ್ಮನ್ನು ಆರೋಗ್ಯವಂತವನ್ನಾಗಿ ಮಾಡ್ತದೆ. ಸರಿಯಾಗಿ ಊಟ ಮಾಡಿದ್ರೆ ನಾವು ಆರೋಗ್ಯವಾಗಿರ್ಬೋದು, ಎಲ್ಲ ಕಾಯಿಲೆಗಳನ್ನು ಕಳ್ಕೊಳ್ಬೋದು ಅನ್ನೋದು ಇನ್ನೊಂದು. ಅದಕ್ಕೊಂದು ಕಥಾನಕ ಇದೆ, ಸಮಯದ ಮಿತಿ ತುಂಬ ಇದೆ. ಹಾಗಾಗಿ ಅದನ್ನು ಮುಂದಕ್ಕೆ ತಗೊಳ್ತೇವೆ. ಇಷ್ಟೇ ಹೇಳಲಿಕ್ಕೆ ಇರುವಂಥದ್ದು, ಅನ್ನವನ್ನು ನೋಡುವಂತೆ ನೋಡೋಣ, ಅನ್ನವನ್ನು ಉಣ್ಣುವ ಕ್ರಮದಲ್ಲಿ ಉಣ್ಣೋಣ, ಅನ್ನವನ್ನು ಉಪೇಕ್ಷೆ ಮಾಡದೇ ಇರೋಣ. ನಿಮ್ಮ ಮನೆಯಲ್ಲಿ ನಿಮಗೆ ಎಲ್ಲವನ್ನೂ ಮಾಡಿಕೊಡುವಂಥ ಭಗವಂತ ರೂಪತಾಳಿ ಇದ್ದಾಗ ಕೆಲಸದ ಆಳಿಗಿಂತ ಕಡಿಮೆಯಾಗಿ ನೋಡಿದರೆ
ಅದು ಶಾಪವಾಗಿ ನಮಗೆ ಹೇಗೆ ಪರಿಣಮಿಸ್ಬೋದು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದೇ ರೀತಿಯಲ್ಲಿ ನಾವು ಇರಬೇಕಾಗಿದೆ ಅನ್ನೋದನ್ನು ನಾವು ಆರಂಭದಲ್ಲಿ ಭಾವಿಸ್ತಾ ಇಡೀ ಈ ಚಾತುರ್ಮಾಸ್ಯದ ಉದ್ದಕ್ಕೂ ಈ 61 ಅಥವಾ 64 ಹಿಂದೆ ಮುಂದೆ ಎಲ್ಲ ಸೇರಿಕೊಂಡಾಗ ಇಷ್ಟೂ ದಿನಗಳ ಕಾಲವೂ ಕೂಡ ಅನ್ನಾನುಸಂಧಾನ ಇಲ್ಲಿ ಸರ್ವತ್ರ, ಇಲ್ಲಿ ಮಾತ್ರ ಅಲ್ಲ. ಚಾತುರ್ಮಾಸ್ಯವನ್ನು ನಾವು ಮಾತ್ರ ಮಾಡ್ತೇವೆ, ಆದರೆ ನೀವೆಲ್ಲರೂ ಈ ಅನ್ನಾನುಸಂಧಾನವನ್ನು ಮಾಡಬೇಕು. ಈ ಮಾತುಕತೆಗಳು ಅಡುಗೆ ಮನೆಯಲ್ಲೂ ನಡಿಬೇಕು, ನಿಮ್ಮ ಮನೆಗಳಲ್ಲಿ ಕೂಡ, ನೀವು ಊರಿಗೆ ಹೋದ ನಂತರ ಮನೆಗಳಲ್ಲಿ ಕೂಡ ನಡಿಬೇಕು, ನಿಮ್ಮ ಕೋಣೆಗಳಲ್ಲಿ ಕೂಡ ನಡಿಬೇಕು. ಮತ್ತು ಬದಲಾವಣೆಗಳು ಆರಂಭ ಆಗಬೇಕು. ಏನು ನಮ್ಮ ಪರಂಪರೆ ಹೇಳಿದೆ ಆ ರೀತಿಯಲ್ಲಿ ಇದು ನಡಿಬೇಕು ಎಂಬುದಾಗಿ ಈ ಸಮಯದಲ್ಲಿ ಭಾವಿಸ್ತಾ, ಮತ್ತೆ ಕೊನೆಯದೊಂದು ಮಾತೇನೆಂದರೆ, ಈ ತುಂಬ ಭಯ ಪಡ್ಕೋಬೇಡಿ, ಆತಂಕ ಪಡ್ಕೋಬೇಡಿ. ಏನೇನು ಕಾದಿದೆಯೋ ಇನ್ನು ಅದು ಏನಾಗ್ತದೆ, ಶ್ರದ್ಧೆ ಇಲ್ಲದೆ ಇದ್ದರೆ ಅವರಿಗೆ ಚಿಂತೆ ಏನೂ ಇಲ್ಲ. ಈ ಕಿವಿಯಿಂದ ಕೇಳಿ ಈ ಕಡೆಯಿಂದ ಬಿಟ್ಟರಾಯ್ತು. ಈ ಶ್ರದ್ಧೆ ಇರುವವರಿಗೆ ಸಮಸ್ಯೆ ಏನಂದರೆ, ಆಯಿತು ಗುರುಗಳು ಪ್ರವಚನಕ್ಕೆ ಹೋಗ್ಬೇಕೋ ಬೇಡವೋ ಅಂತ, ಹೋದ ಮೇಲೆ ಗುರುಗಳು ಹೇಳಿದಂತೆ ಮಾಡಬೇಕಾಗ್ತದೆ, ಮಾಡದೆ ಇರೋದು ಸರಿಯಲ್ಲ. ಏನು ಹೇಳ್ತಾರ, ಊಟ ಮಾಡ್ಲಿಕ್ಕೆ ಬಿಡ್ತಾರೋ ಇಲ್ಲ ನಾಳೆಯಿಂದ ಅಂತ ಅನ್ನೋ ಚಿಂತೆ ಬಾಧಿಸ್ಬೋದು. ಆದರೆ ನಮ್ಮ ಪೂರ್ವಜರು ಹಾಗೆಲ್ಲ ಅಲ್ಲ, ತುಂಬ ಕರುಣಾಳುಗಳು ಅವರು. ಅವರು ಎಲ್ಲಿವರೆಗೆ ಹೇಳಿದಾರೆ ಅಂದರೆ, ಪ್ರಾಣಾತ್ಯಯೇ ಸರ್ವಾನ್ನಾನುಮತಿ. ನನಗೆ ಅಂಥ ಪ್ರಾಣ ಹೋಗೋ ಸಂದರ್ಭ ಬಂತಂದರೆ ಏನನ್ಬೇಕು ಅವರು ತಿನ್ನೋ ಸರ್ವಾನ್ನಾನುಮತಿ. ಯಾಕೆ ಹೇಳ್ತಾರೆ ಈ ಮಾತನ್ನು? ಕನಕರದಿಂದ ಹೇಳಿರುವಂಥ ಮಾತಿದು. ಪ್ರಾಣಾತ್ಯಯೇ ಸರ್ವಾನ್ನಾನುಮತಿ, ಎಲ್ಲವನ್ನು ತಿನ್ಬೋದು ಆಗ. ಇಂತಹ ದಾರಿಗಳಿದ್ದಾವೆ. ಮಾತ್ರ ಅಲ್ಲ, ಎಷ್ಟೋ ಸಂಗತಿಗಳು ನಮ್ಮ ಜೀವನದಲ್ಲಿ ಸರಿಪಡಿಸ್ಕೊಳ್ಳೋಕೆ ಆಗೋದಿಲ್ಲ ನಮ್ಗೆ. ಅದನ್ನು ಅದು ನಮ್ಮ ಕೈಲಿ ಇಲ್ಲ. ಅದು ಏನು ಮಾಡೋದು ಆಗ ಅಂದರೆ, ಅದಕ್ಕೂ ದಾರಿಗಳನ್ನ ಹೇಳಿದ್ದಾರೆ. ಅಷ್ಟನ್ನು ಒಂದು ಚಿಕ್ಕ ಒಂದು ಕಾರ್ಯದ ಮೂಲಕ ಎಲ್ಲ ದೋಷವನ್ನು ಸರಿಪಡಿಸ್ಕೊಳ್ಬೋದು. ಅಂಥ ದಾರಿಗಳನ್ನು ಕೂಡ ಹೇಳಿದ್ದಾರೆ ಅಂತ. ಅದೆಲ್ಲವನ್ನು ಕೂಡ ಮುಂದೆ ಬರುವ ದಿನಗಳಲ್ಲಿ ಅನುಸಂಧಾನ ಮಾಡೋಣ. ಇಂದಿನಿಂದ ವಿಜೃಂಭಣೆಯಿಂದ ಈ ಚಾತುರ್ಮಾಸ್ಯ ನಡೀಲಿ. ನೀವೆಲ್ಲ ಸಮೃದ್ಧಿಯಾಗಿ ಊಟ ಮಾಡಿ ಈ ಚಾತುರ್ಮಾಸ್ಯದಲ್ಲಿ. ಹೇಗೆ ಅಂದರೆ, ಕಂಠಮಟ್ಟ ಊಟ ಮಾಡಿ ಅಥವಾ ಇದು ನಾಸಿಕಾ ಪರ್ಯಂತ ಮೂಗಿನ ಮಟ್ಟ ಊಟ ಮಾಡಿ ನಾವು ಹೇಳೋದಿಲ್ಲ. ಯಾಕೆಂದರೆ ಬೇರೆ ಏನೋ ಹೇಳೋಕೆ ಹೊರಟಿದೆ ನಾವೀಗ. ಸಾವಕಾಶ ಊಟ ಮಾಡಿ ಅಂತ ಅನ್ನೋ ಪದ್ಧತಿ ಇದೆಯಲ್ವಾ? ಪಂಕ್ತಿ ಮೇಲೆ ಊಟ ಶುರು ಮಾಡಬೇಕಾದ್ರೆ ಸಾವಕಾಶೇನ ಭೋಕ್ತವ್ಯಂ, ಸಾವಕಾಶ ಊಟ ಮಾಡಿ, ಸಾವಧಾನೇನ ಭೋಕ್ತವ್ಯಂ, ಇದೆರಡನ್ನು ಹೇಳೋ ಪದ್ಧತಿ ಇದೆ. ಸಾವಧಾನೇನ ಭೋಕ್ತವ್ಯಂ, ಸಾವಕಾಶ ಊಟ ಮಾಡಿ ಅಂತ. ಅದಕ್ಕೆ ಕೆಲವರು ಈ ಸಾವಕಾಶ ಊಟ ಮಾಡಿ, ಸಾವಧಾನ ಊಟ ಮಾಡಿ ಅಂತ ಹೇಳಿದ್ದಕ್ಕೆ ಆ ಒಂದೊಂದು ತುತ್ತನ್ನು 36 ಸತಿ ಜಗದು, ಅಥವಾ 42 ಸತಿ ಜಗದು 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 ಅದು ಅನ್ನ ತಂಗಳಾಗಬೇಕು. ಬಡಿಸಿದ ಬಿಸಿ ಅನ್ನ ತಂಗಳಾಗುವವರೆಗೂ. ಈ ಕೆಲವು ಜನ ಶಾಲೆಯಲ್ಲಿ ತುಂಬ ಎಷ್ಟು ಶ್ರದ್ಧೆ ಅವರಿಗೆ ತರಗತಿಗಳಲ್ಲಿ ಅಂದರೆ, ಅವರು ಅದೇ ತರಗತಿಯಲ್ಲಿ ಒಂದು 10 ವರ್ಷ ಇರ್ತಾರೆ. ಎಷ್ಟೋ ಜನ ಹೊಸಬರು ಬರ್ತಿರ್ತಾರೆ ಹೋಗ್ತಿರ್ತಾರೆ. ಇವರು ಮಾತ್ರ ಅಲ್ಲೇ ಇರ್ತಾರೆ ಅಂತ. ಶಾಶ್ವತ ಪ್ರತಿಷ್ಠಾಪನೆ, ಆತ್ಮಲಿಂಗ ಇದ್ದಾಗೆ ಅಂತ ಆ ತರಗತಿಯಲ್ಲಿ. ಹಾಗೆ ಇವರು ಊಟ ಕೂತಾ ಇರ್ತಾರೆ, ಪಂಕ್ತಿಗಳು ಆಗ್ತಾ ಇದೆ ಅಂತ. ಆ ತರಹ ಅಲ್ಲ, ಅರ್ಥ ಹಾಗಲ್ಲ. ಅದಕ್ಕೆ ಹಾಗೆಲ್ಲ ಊಟ ಮಾಡಿದ್ರೆ ದೋಷ. ಯಾಕೆಂದ್ರೆ ಉಷ್ಣಮಶ್ನೀಯ ಬಿಸಿ ಊಟ ಮಾಡುವ ಶಾಸ್ತ್ರ ಹೇಳ್ತಾ ಇರುವಂಥದ್ದು. ತಣಿಬಾರ್ದು ಅದು. ಊಟವನ್ನು ತುಂಬ ಎಳೆದು ಊಟ ಮಾಡಬಾರ್ದು, ತುಂಬ ಗಡಿಬಿಡಿ ಮಾಡಬಾರ್ದು. ಅದನ್ನ ಮುಂದಕ್ಕೆ ಸಂದರ್ಭ ಬಂದಾಗ ಯೋಚನೆ ಮಾಡೋಣ. ಹಾಗಾದ್ರೆ ಮತ್ತೆ ಸಾವಕಾಶ ಊಟ ಮಾಡಿದ್ದು ಏನು ಅಂದರೆ, ಅವಕಾಶ ಅಂದರೆ ಜಾಗ, ಹೊಟ್ಟೆ ಒಳಗೆ ಜಾಗ ಇಟ್ಟು ಊಟ ಮಾಡಿ. ಹೇಳೋಕೆ ಕಷ್ಟ ಆಗೋ ಥರ ಮಾಡ್ಕೊಳ್ಬೇಡಿ. ಹೊಟ್ಟೆ ಒಳಗೆ ಅವಕಾಶ ಅಂದರೆ ಜಾಗ ಇಟ್ಟು ಊಟ ಮಾಡಿ. ನಿಯಮ ಆಗಿದೆ, ಅರ್ಧ ಘನಾಹಾರ, 1/4 ಭಾಗ ದ್ರವಾಹಾರ, 1/4 ಭಾಗ ಬಿಡಬೇಕು ಅಂತ. ಅಥವಾ 3 ಭಾಗ ಮಾಡ್ತಾರೆ, 3ರಲ್ಲಿ 1 ಭಾಗ ಬಿಡಬೇಕು ಅನ್ನೋ ಇನ್ನೊಂದು ಅಭಿಪ್ರಾಯ ಕೂಡ ಇದೆ. ಹಾಗಾಗಿ ಆ ರೀತಿ ಪ್ರಾಣ ಸಂಚಾರಕ್ಕೆ ಜಾಗ ಬೇಕು ಅಲ್ಲಿ, ಅಥವಾ ವಾತಪಿತ್ತ ಕಫಗಳು ಸಂಚಾರ ಮಾಡೋದಕ್ಕೆ ಜಾಗ ಬೇಕು, ಜಾಗ ಬಿಡಿ ಅಂತ ಹೇಳಿದರೆ ಇವ್ರು ಮೆಲ್ಲ ಮತ್ತೆ ಹಸಿವು ಆಗ್ಬೇಕು, ಮತ್ತೆ ಊಟ ಮಾಡಬೇಕು ಅನ್ನೋ ಥರ ಊಟ ಮಾಡಿದರೆ ಉಪಯೋಗವೂ ಇಲ್ಲ. ಹಾಗೆ ಸಾವಧಾನೇನ ಭೋಕ್ತವ್ಯಂ ಅಂತಂದರೆ, ಈ ಅವಧಾನ ಅಂದರೆ ಬೇರೆ ಕಡೆ ಗಮನ ಹೋಗಬಾರದು ಅಂತ. ಅವಧಾನಿಗಳು ಅಂತ ಹೇಳ್ತಾರಲ್ಲ, ಶತಾವಧಾನಿಗಳು, ಅವಧಾನ ಅಂದ್ರೆ ಏನು? ವಿಷಯಾಂತರ ವ್ಯಾವೃತ್ತಿ ಅಂತ. ಬೇರೆ ಎಲ್ಲೂ ಗಮನ ಹೋಗದೆ ಒಂದೇ ಕಡೆ ಗಮನ ನಿಂತರೆ ಅದಕ್ಕೆ ಸಾವಧಾನ ಅಂತ ಹೆಸರು. ಊಟ ಮಾಡುವಾಗ ಬೇರೆ ಯಾವ ಕಡೆಗೂ ಗಮನ ಹೋಗದೆ ಇರಲಿ. ಅನ್ನಪೂರ್ಣೇಶ್ವರಿ, ಅನ್ನ ಬ್ರಹ್ಮ, ಅದನ್ನು ಬಿಟ್ಟು ಈ ಕರ್ಣ ಪಿಶಾಚಿಯನ್ನು ಈ ಕಡೆ ನೋಡ್ತಾ
ಈಗ ನೋಡ್ತಾ ಊಟ ಮಾಡಿದ್ರೆ ಎಲ್ಲಿ ಆ ಪಿಶಾಚಿಗೆ ಹೋಯ್ತದ ಅಂತ ನಮಗೆ ಹೋಗಿದ್ದಲ್ಲ ಅದು ಅಂತ ಹಾಗಾಗ್ಬೋದು ಅಂತ ಅಂಥದ್ರಲ್ಲಿ ನಡೀತಾ ಇರ್ತದಲ್ಲ. ತುಂಬ ಜನ ಮಾಡ್ತಾರೆ ಅದನ್ನ, ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ, ಈಗ ನೋಡ್ತಾ ಇರ್ತಾರೆ, ನೋಡ್ತಾ ಊಟ ಮಾಡ್ತಾರೆ, ಇದೆಲ್ಲ ನಡೀತದಲ್ವಾ ಅಂತ. ಹಾಗೆಲ್ಲ ಮಾಡಬೇಡಿ. ಮತ್ತು ಅದು ಬೇರೆ ಬೇರೆ ಬೇಡದರ ಮಾತಾಡ್ತಾ ಊಟ ಮಾಡಬೇಡಿ. ಅನ್ನದ ಕಡೆಗೆ ಗಮನ ಇರಬೇಕು ಅಂತ, ಏಕಾಗ್ರನಾಗಿ ಅನ್ನದ ಮೇಲೆ ಗಮನ ಇಟ್ಟು ಊಟ ಮಾಡಬೇಕು ಅಂತ ಹೇಳಿದರೆ ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು? ಬೇರೆ ಏನೋ ಮಾಡ್ತಾ ಇದ್ದೇವೆ. ಹಾಗಾಗಿ ನೀವೆಲ್ಲ ಸಮೃದ್ಧಿಯಾಗಿ ಊಟ ಮಾಡಿ, ಅದರ ಸಾವಕಾಶ ಊಟ ಮಾಡಿ. ಮತ್ತೆ ತಪ್ಪು ತಿಳ್ಕೊಳ್ಬೇಡಿ, ಅವಕಾಶ ಇರುವಂತೆ, ಹೊಟ್ಟೆ ಒಳಗೆ ಅವಕಾಶ ಇರುವಂತೆ ಊಟ ಮಾಡಿ, ಸಾವಧಾನ ಊಟ ಮಾಡಿ, ಸಾವಕಾಶ ಊಟ ಮಾಡಿ, ಊಟ ಮಾಡಬೇಕಾದ್ದನ್ನು ಊಟ ಮಾಡಿ, ಮಾಡುವಷ್ಟು ಮಾಡಿ, ಮಾಡಬೇಕಾದ್ದನ್ನು ಮಾಡಿ. ಅದೇ ಬದುಕನ್ನು ಗೆಲ್ಲುವಂಥ ಒಂದು ದಾರಿ ಎಂಬುದಾಗಿ ಕೊಟ್ಟ ಕೊನೆಯಲ್ಲಿ ಹೇಳ್ತಾ ನಿಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ತೇವೆ. ಅನ್ನಪೂರ್ಣೇಶ್ವರಿ ನಿಮ್ಮನ್ನ ಹರಸಲಿ, ನಿಮ್ಮ ಬದುಕಿನಲ್ಲಿ ಒಂದು ತಿರುವು ಬರಲಿ. ಆ ತಿರುವು ಎಂಥದ್ದು ಅಂದರೆ, ಇದು ಒಂದರಿಂದಲೇ, ಕೇವಲ ಊಟ ಒಂದರಿಂದಲೇ ಜೀವನವೇ ಬದಲಾಗಬೇಕು. ಆಗ್ತದೆ ಅದನ್ನು, ಜೀವನವೇ ಇಡೀ ಬದಲಾಗೋಕೆ ಸಾಧ್ಯ ಇದೆ, ಸಂಪೂರ್ಣ ಬದಲಾಗೋಕೆ ಸಾಧ್ಯ ಇದೆ ಬರೀ ಊಟ ಮಾತ್ರದಿಂದ. ಊಟಕ್ಕೆ ಸಂಬಂಧಪಟ್ಟಂತೆ ಹೇಳಿದ ನಿಯಮಗಳನ್ನ ಮಾತ್ರ ಪಾಲನೆ ಮಾಡಿದಷ್ಟರಿಂದಲೇ ಜೀವನ ಬದಲಾಗೋಕೆ ಸಾಧ್ಯ ಇದೆ, ಪೂರ್ತಿ ಜೀವನ ಬದಲಾಗೋಕೆ ಸಾಧ್ಯ ಇದೆ. ನೀರೋಗಿ ದೃಢಕಾಯನಾಗಿ ಬಹುಕಾಲ ಬಾಳೋದಕ್ಕೆ ಕೂಡ ಸಾಧ್ಯ ಇದೆ. ಹಾಗಾಗಿ ಅಂಥ ಆಶೀರ್ವಾದವನ್ನು ಅನ್ನಪೂರ್ಣೇಶ್ವರಿ ಎಲ್ರಿಗೂ ಮಾಡಲಿ. ಹಾಗೆ ನಮ್ಮಲ್ಲಿ ಕೂಡ ಆಕೆ ಆವಾಹನೆಯಾಗಿ ಮಾತಾಡಲಿ, ಅವಳೇ ನಿಮ್ಮಲ್ಲಿ ಆವಾಹನೆಯಾಗಿ ಕೇಳಲಿ, ಎರಡೂ ಕಡೆಗೆ ಅವಳೇ ಇದ್ದು ಈ ಒಂದು ಸಂವಾದವನ್ನು ನಡೆಸಿಕೊಡ್ಲಿ ಎಂಬುದಾಗಿ ನಾವು ಕೊಟ್ಟ ಕೊನೆಯಲ್ಲಿ ಹಾರೈಸಿ ಎಲ್ಲರನ್ನೂ ಪ್ರೀತಿಯಿಂದ ಆಶೀರ್ವದಿಸ್ತೇವೆ, ಆಶೀರ್ವಾದ ಮಾಡ್ತೇವೆ. ಎಲ್ರಿಗೂ ಒಳ್ಳೆಯದಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ್.